ಸರ್, ಇವ್ರನ್ನ ಇಲ್ಲೆಲ್ಲ ನೋಡಿದ್ದೀರಾ? ಎಕ್ಸ್ಕ್ಯೂಸ್ ಮಿ ಸರ್. ಹಾಂ ಸರ್. ಬೈ ಚಾನ್ಸ್ ಇವ್ರನ್ನ ಇಲ್ಲೆಲ್ಲ ನೋಡಿದ್ರಾ? ಹಾಂ ಹೌದು ಸರ್, ದೇವಸ್ಥಾನ ಹೊರಗಡೆ ಅವಾಗೆ ನೋಡಿದೆ ನಾನು ಅವ್ರನ್ನ. ಹೌದಾ? ಹೌದು ಸರ್. ಥ್ಯಾಂಕ್ ಯು. ಹೇಳೋಣಂದ ಗೆಳೆಯ, ಎಲ್ಲಿದೆಯೋ? ನಾನು ಇಲ್ಲಿ ದೇವಸ್ಥಾನದ ಹತ್ರ ಇದ್ದೀನಿ ಕಣ. ದೇವಸ್ಥಾನ? ಏನಪ್ಪ ವಿಶೇಷ? ಅದು ಇವತ್ತು ಬೆಳಗ್ಗೆ ನಮ್ಮ ಶಾಸ್ತ್ರಿಗಳು ಸಿಕ್ಕಿದ್ರು ಕಣ. ಅಮ್ಮನಿಗೆ ಟೈಮ್ ಸರಿ ಇಲ್ವಂತೆ, ಏನೋ ಕಂಟಕ ಇದೆ, ಜೀವಕ್ಕೆ ಅಪಾಯ ಇದೆ, ಅದಕ್ಕೆ ಹೋಮ ಮಾಡಿಸಿ ಅಂತ ಹೇಳಿದ್ರಂತೆ. ಅದು ಅಮ್ಮನೇ ಮಾಡೋಕ್ಕಾಗಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾಡಬೇಕಂತೆ. ಅದನ್ನ ಅಮ್ಮ ಜಯದೇವ್ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನೇ ಒಂದು ಹೋಮ ಮಾಡಿಸ್ದೆ ಕಣ. ಪೂಜೆ ಮಾಡಿ ಅಮ್ಮನ ಹೆಸರಲ್ಲಿ ಪ್ರಸಾದನ ಹಂಚಿದ್ದೀನಿ. ಬಟ್ ಪ್ರಸಾದ ಹಂಚುವಾಗ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ರಂತೆ. ಈ ಅಪ್ಪು ಮತ್ತೆ ಮಿಂಚು ನೋಡಿದ್ದಾರೆ. ಅವ್ರಿಗೆ ಅವ್ರು ಯಾರು ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ಅವರು ಸುಮ್ಮನೆ ಬಂದ್ಬಿಟ್ಟಿದ್ದಾರೆ. ಮನೆಗೆ ಹೋದಾಗ ವಿಷಯ ಗೊತ್ತಾಯಿತು, ಇಲ್ಲ ದೇವಸ್ಥಾನದಲ್ಲಿದ್ದಾರೆ ಅಂತ. ದೇವಸ್ಥಾನಕ್ಕೆ ಬಂದು ನೋಡಿದೆ, ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಕಣ. ಗೆಳೆಯ, ಏನು ನೀನು? ಅವ್ರು ನಿನಗೆ ಮಾಡಬಾರ್ದೆಲ್ಲ ಮಾಡಿದ್ದಾರೆ, ಆದರೂ ಹೋಮ ಹವನ ಪೂಜೆ ಅಂತ ಮಾಡಿಸ್ತಾ ಇದೆಯಲ್ಲ. ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡಪ್ಪ. ಯಾಕೋ ಬೇಕಿವೆಲ್ಲ ನಿನಗೆ? ಹಾಂ, ನನಗೆ ಹಾಗೆ ಬದುಕಕ್ಕೆ ಬರಬೇಕಲ್ಲಪ್ಪ. ಅವ್ರ ಕರ್ಮ ಅವ್ರಿಗೆ ಅಂತ ಬಿಟ್ಬಿಡೋಕ್ಕಾಗಲ್ವಲ್ಲ. ಆ ಎಮೋಷನ್ನೇ ಬೇರೆ ಕಣ. ಅಮ್ಮ ಈಗ ಎಲ್ಲಿದ್ದಾರೋ, ಏನು ಮಾಡ್ತಾಯಿದ್ದಾರೋ ಅದೇ ಚಿಂತೆ ಆಗಿಬಿಟ್ಟಿದೆ ನನಗೆ.